ಏನ್ ಸಮಸ್ಯೆ? ಮಗನಿಗೆ ಸಮಸ್ಯೆ. ಮಗನ ಹೆಸರು ಮನ್ವಿತ್ ಅಂತ. ಏನಾಗಿದೆ? ಓದುದಿಲ್ವಾ? ಓದುದಿಲ್ಲ, ಬರೆಯುವುದಿಲ್ಲ, ಆಸಕ್ತಿ ಇಲ್ಲ ಓದ್ಲಿಕ್ಕೆ? ಇಲ್ಲ ಸರ್. ಶಾಲೆಯಲ್ಲಿ ಬೋರ್ಡ್ ಅಲ್ಲಿ ಏನೇ ಕೊಟ್ಟು ಸುಮ್ಮನೆ ಕುತ್ಕೊಂತಾರೆ ಸರ್, ಏನು ಬರೆಯೋದಿಲ್ಲ ಸರ್. ತುಂಬಾ ಕಂಪ್ಲೇಂಟ್. ಒಂದು ಹೋಮ್ ವರ್ಕ್ ಮಾಡಲ್ಲ, ಏನು ಮಾಡಲ್ಲ, ತುಂಬಾ ಹಠ ಮಾಡ್ತಾನೆ. ಶಾಲೆಯಲ್ಲಿ ಏನಾಗಿದೆ ಅಂತ ಮನೇಲಿ ಹೇಳೋದಿಲ್ಲ, ಅಷ್ಟು ಇದು ಆಗ್ತಿದೆ. ನಾವು ಹೇಳಿದ್ರೆ ಒಂದು ಮಾತೇ ಕೇಳೋದಿಲ್ಲ ಅವನು. ಮತ್ತೆ ಮನೇಲಿ ಮಾಡೋದಿಲ್ಲ, ಏನು ಊಟ ಏನು ಕೇಳಿದ್ರೆ ಯಾವ್ದು ಬೇಡ ಬೇಡ ಒಂದೇ ಅವನಾಟ. ಮನಸ್ಸಲ್ಲಿ ಇದ್ದಿದ್ದು ಏನಂತಾನೆ ಬಾಯ್ ಬಿಡೋದಿಲ್ಲ ಅವನು. ನೀವು ಓದ್ಲಿಕ್ಕೆ ಬೇಡವಾ? ಏನಾಗ್ತೀರಿ ನೀವು? ಡಾಕ್ಟರ್. ಓ ವಾವ್, ಡಾಕ್ಟರ್ ಅದು ಒಳ್ಳೆ ಕಲಿಬೇಕಲ್ಲ. ಚುರುಕಿದೆ ಸರ್ ಅವನು. ಸಣ್ಣ ಇರಬೇಕಾದ್ರೆ ತುಂಬಾ ಚುರುಕಿ ಇದ್ದ. 1ನೇ ಕ್ಲಾಸ್ ಆದಾಗಿಂದ ಫುಲ್ ಡಲ್ ಅಂದ್ರೆ ಡಲ್ ಸರ್. 2 ಮತ್ತು 3 ಫುಲ್ ಡಲ್ ಆಗಿದ್ದಾನೆ. ಏನು ಇದಂತಿಲ್ಲ. ಪ್ರಾರ್ಥನೆ ಮಾಡ್ತೇನೆ. ತಂದೆ ದೇವರೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ಕರ್ತನೆ ಪಾದಕ್ಕೆ ಬಂದಿದ್ದೇನೆ. ಈ ಮಗು ಮನ್ವಿತ್ಗಾಗಿ ಸ್ತೋತ್ರಪ್ಪ. 127 ಕೀರ್ತನೆ 3ನೇ ವಾಕ್ಯ ಹೇಳ್ತದೆ, ಮಕ್ಕಳು ಯೆಹೋವನ ವರದಾನ ಎಂಬುದಾಗಿ. ಈ ಮಗುವನ್ನು, ಈ ಕುಟುಂಬವನ್ನು ಪ್ರೀತಿ ಮಾಡಿ ನಿನಗೆ ಬಹುಮಾನವಾಗಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ಜ್ಞಾನೋಕ್ತಿ 10:22 ಹೇಳ್ತದೆ, ಯೆಹೋವನ ಆಶೀರ್ವಾದ ಭಾಗ್ಯದಾಯಕವು, ಅದು ವ್ಯಸನವನ್ನು ಸೇರಿಸದೆ ಎಂಬುದಾಗಿ. ನಿನ್ನ ಆಶೀರ್ವಾದದಲ್ಲಿ ದುಃಖ ಇಲ್ಲ, ನೋವಿಲ್ಲ, ವ್ಯಸನ ಇಲ್ಲ ಕರ್ತನೆ. ಈ ಮಗು ಜ್ಞಾನದಲ್ಲಿ ಬೆಳೆಯಬೇಕು ಇವತ್ತಿನಿಂದ ಕರ್ತನೆ. ಮಾತ್ರವಲ್ಲ, ಈ ಮಗುವಿನ ವಿದ್ಯಾಭ್ಯಾಸಕ್ಕೆ ದೂರವಾಗಿ ಹೊತ್ತು ಓಡುತ್ತಿರುವಂತ ಅಂಧಕಾರ ಶಕ್ತಿಯನ್ನು ಯೇಸು ನಾಮದಲ್ಲಿ ಮಗುವಿನ ಮೈಂಡಿಂದ, ಜೀವಿತದ ಶರೀರದಿಂದ ಡಿಸ್ಕನೆಕ್ಟ್ ಮಾಡ್ತದೆ. ಮಗು ಎದುರಾಗಿ ಎದ್ದಿರುವಂತ ಎಲ್ಲ ನೆಗೆಟಿವ್ ವೇದಿಕೆಗಳನ್ನು ಯೇಸು ನಾಮ ರದ್ದು ಮಾಡ್ತಾನೆ, ಕ್ಯಾನ್ಸಲ್ ಮಾಡ್ತಾನೆ. ಸೈತಾನ ಶಕ್ತಿಗೆ ಅಪ್ಪಣೆ ಕೊಡ್ತಾನೆ. ಮಗುನ ವಿದ್ಯಾಭ್ಯಾಸ ಬಿಟ್ಟು ರೈಟ್ ನಾವು ಮೈಂಡ್ ಫ್ರೀ ಆಗಲಿ, ಈ ಮಗುವಿನ ಸ್ವಭಾವ ಫ್ರೀ ಆಗಲಿ. ರೈಟ್ ನಾವು ಯಾವುದಾದ್ರು ನೆಗೆಟಿವ್ ಆದದ್ದು, ದೇವರಿಗೆ ಸಂಬಂಧಪಟ್ಟಿರುವಂಥದ್ದು ಈ ಮಗುವಿನ ಮೈಂಡ್ ಅಲ್ಲಿ ಶರೀರ ಇರುವುದಾದ್ರೆ ಅದನ್ನು ಈಗಲೇ ಯೇಸು ನಾಮದಲ್ಲಿ ಡಿಸ್ಕನೆಕ್ಟ್ ಮಾಡ್ತಾನೆ. ಅವರು ದೊಬ್ಬುತ್ತಾ ಇದ್ದಾನೆ. ಮಗು ಫ್ರೀ ಆಗಲಿ. ಫ್ರೀ ಇನ್ ದ ನೇಮ್ ಆಫ್ ಜೀಸಸ್. ಫ್ರೀ ಬಿಡಿ ಫ್ರೀ. ಮಗು ಫ್ರೀ ಆಗಲಿ. ಬಿಟ್ಟು ಔಟ್ ನೆಗೆಟಿವ್ ಆದದ್ದು ಬಿಟ್ಟು ಹೋಗಲಿ. ಫ್ರೀ ಆಗಲಿ ಮಗು. ಫ್ರೀ ಬಿಟ್ಟೋಗು. ಮೈಂಡ್ ಬಿಡು, ಮಗುನ ಮೈಂಡ್ ಬಿಡು. ಫ್ರೀ ಶಾಚಿ ಮೈಂಡ್ ಬಿಟ್ಟೋಗು. ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಔಟ್ ಬಿಟ್ಟು out demon come out right now. out. ಫ್ರೀ ಆಗಲಿ ಮಗು ಫ್ರೀ ಆಗಲಿ in the name of Jesus. ಮಗುನ ಶರೀರ ಬಿಟ್ಟು ಬಿಶಾಜಿ ಔಟ್ in the name of Jesus. ಮಗು ಫ್ರೀ ಆಗಲಿ, ಮೈಂಡ್ ಫ್ರೀ ಆಗಲಿ, ಸ್ವಭಾವ ಫ್ರೀ ಆಗಲಿ in the name of Jesus. ಲೂಕ 10:19 ಹಾವುಗಳನ್ನು, ಚೇಳುಗಳನ್ನು, ವೈರ ಸಮಸ್ತ ಬಲವನ್ನು ತುಳಿದಕ್ಕೆ ಅಧಿಕಾರವನ್ನು, ಶಕ್ತಿಯನ್ನು ನನ್ನ ಯೇಸು ಕ್ರಿಸ್ತನು ಕೊಟ್ಟಿದ್ದಾನೆ. ಆದರೂ ಯಾವುದೇ ಕೇಡು ಮಾಡದೆ ಫ್ರೀ ಆಗಲಿ ಮಗು. ಫ್ರೀ ಇನ್ ದ ನೇಮ್ ಆಫ್ ಜೀಸಸ್. ಬಾಡಿ ಫ್ರೀ ಆಗಲಿ, ಮೈಂಡ್ ಫ್ರೀ ಆಗಲಿ, ಈ ಮಗುವಿನ ಜೀವಿತ ಫ್ರೀ ಆಗಲಿ. ಈ ಜೀವಿತಕ್ಕೆ ಎದುರಾಗಿ ಓಡುವಂತ, ವಿದ್ಯಾಭ್ಯಾಸಕ್ಕೆ ಎದುರಾಗಿ ನಿಂತಿರುವ ಆ ಸೈತಾನಿಕ ಶಕ್ತಿಯನ್ನು ಈ ಮಗುವಿನ ಜೀವಿತದಿಂದ ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾನೆ. ಬಿಡ ಫ್ರೀ ಆಗಲಿ ಮಗು. ಫ್ರೀ ಆಗಲಿ in the name of Jesus. 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 ಫ್ರೀ ಆಗಲಿ. ಯೇಸುವಿನ ರಕ್ತವನ್ನು ಮಗುವಿನಲ್ಲಿ ಪ್ರೋಕ್ಷಣೆ ಮಾಡ್ತಾ ಇದ್ದಾನೆ. ರಕ್ತದ ಅಡಿಗೆ ಮಗುವನ್ನು ತರ್ತಾ ಇದ್ದಾನೆ. ಮಗು ವಿದ್ಯಾಭ್ಯಾಸವನ್ನು ಯೇಸುವಿನ ರಕ್ತದ ಇವತ್ತಿನಿಂದ ಕರ್ತನೆ ಒಳ್ಳೆ ಓದ್ಲಿಕ್ಕೆ ಕಲೀಲಿಕ್ಕೆ ಬೇಕಾದ ಆಸಕ್ತ ಮನಸ್ಸನ್ನು ಕೊಡು, ಜ್ಞಾನ ಕೊಟ್ಟು ಅಸಾಧಾರಣ ವಿಸ್ಡಮ್ ಅನ್ನು ಮಗುವಿನಲ್ಲಿ ರಿಲೀಸ್ ಮಾಡ್ತಾ ಇದ್ದಾನೆ. ಫ್ರೀ ಆಗಲಿ. ಮೆಮರಿ ರೆಸ್ಟೋರ್ ಆಗಲಿ. ಮೆಮರಿನ ರಿಲೀಸ್ ಮಾಡ್ತಾ ಇದ್ದಾನೆ ಯೇಸು ನಮ್ತಂದೆ. ಓಕೆ, ಹೇಗಾಯ್ತು ಈಗ ನೋಡಿ? ಅವ್ರು ಕೇಳಿ, ಏನು ಶರೀರ ಬಿಟ್ಟು ಹೋದಾಗೆ ಆಯ್ತಾ ಕೇಳಿ. ಏನಾಯ್ತು ನಿಮಗೆ? ಯೇಸು ನಿಮ್ಮನ್ನು ಡಾಕ್ಟರ್ ಮಾಡ್ತಾರೆ. ಬಿಲ್ಕುಲ್ ಮಾಡಲ್ವಾ? ಓಕೆ, ಈಗ ಊಟ ತಗೊಂಡು ಬನ್ನಿ. ಮುಟ್ಟಿದ್ದಾನೆ, ಒಳ್ಳೆ ಕಲಿತಾನೆ, ಡಾಕ್ಟ್ರೇ ಆಗ್ತಾನೆ ಅವನು. ಆಯ್ತಾ? ಇಲ್ಲ ನಿಂತು ಊಟ ಮಾಡಿ ಒಳ್ಳೆ ಪೂರ ಖಾಲಿ ಮಾಡ್ಬೇಕಾಯ್ತಾ? ಬರುವಾಗ ನೀನು ಊಟ ಮಾಡಲಿಲ್ಲ. ಅಂದ್ರೆ ಪ್ರಾರ್ಥನೆ ಬೇಕಿತ್ತು, ಅಂದ್ರೆ ಅದೊಂದು ಸ್ಪಿರಿಟ್ ಇತ್ತಲ್ಲ, ಅದು ಹೋಯ್ತು ಬಿಟ್ಟು. ಹಸುವಾದ್ರು ಊಟ ಬೇಕು ಅಂತ ಕೇಳೋದಿಲ್ಲ, ಇನ್ನು ಕಲಿತಾನೆ ಒಳ್ಳೆ. ಆಯ್ತಾ? ಥ್ಯಾಂಕ್ ಯು ಸರ್. ಇಲ್ಲಿ ನೋಡಿ, ಊಟ ಮಾಡಿದ. ಗಾಡ್ ಬ್ಲೆಸ್. ಓಕೆ.